ಹಾಯ್ ಡಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮತ್ತೆ ಇವತ್ತು ಹಿಂಗೆ ಬಂದಿದ್ದೀನಿ ಅಂತ ಅನ್ಕೊಳ್ತಿದ್ದೀರಾ? ನಿಮ್ಗೆಲ್ಲರಿಗೂ ಹೇಳಿರೋ ಹಾಗೆ ನೋ ಮೇಕಪ್ ಲುಕ್ನ ಮೇಕಪ್ ಮಾಡ್ಕೊಂಡು ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನಾವು ಯೂಶಲ್ ಆಗಿ ಏನು ಅನ್ಕೊಳ್ತೀವಿ ಅಂದರೆ, ನೋ ಮೇಕಪ್ ಲುಕ್ ಅಂತ ಅಂದಾಕ್ಷಣ ನಾವು ಏನು ಫೇಸ್ಗೆ ಏನು ಅಪ್ಲೈ ಮಾಡಲ್ಲ, ಯಾವ ಪ್ರಾಡಕ್ಟ್ನ ಅಪ್ಲೈ ಮಾಡಲ್ಲ, ಸುಮ್ಮನೆ ಹಾಗೆ ಅದು ನೋ ಮೇಕಪ್ ಲುಕ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದು ಖಂಡಿತ ಸುಳ್ಳು. ನೋ ಮೇಕಪ್ ಲುಕ್ಗೂ ಕೂಡ ನಾವು ಖಂಡಿತ ಮೇಕಪ್ನ ಮಾಡ್ಕೊಳ್ಳೇಬೇಕು. ಬಟ್ ಯಾವ ಥರ ಮಾಡ್ಕೋಬೇಕು, ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು ಅನ್ನೋದೊಂದು ಸಣ್ಣ ನಾಲೆಡ್ಜು ಅಥವಾ ಟೆಕ್ನಿಕ್ಸು ನಮಗೆ ಗೊತ್ತಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಏನಾಗಿದೆ ಅಂದರೆ, ಕೆಲವೊಂದು ಸತಿ ನಾವು ಎಲ್ಲ ಫಂಕ್ಷನ್ಗಳಿಗೂ ತುಂಬ ರಿಚ್ ಆಗಿ ಮೇಕಪ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ? ಮತ್ತು ಯಾಕೆ ಅಂದರೆ, ಕೆಲವೊಂದು ಸತಿ ನಮ್ಮ ಸ್ಯಾರಿ ಡ್ರೆಸ್ಸು ಅದಕ್ಕೆ ತಕ್ಕಂಗೂ ಕೂಡ ನಾವು ಮೇಕಪ್ ಮಾಡ್ಕೋಬೇಕಾಗತ್ತೆ. ಸೊ ಆ ಒಂದು ಕಾರಣಕ್ಕೆ ಈ ಲುಕ್ನ ನಾನು ತೋರಿಸ್ತೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಬನ್ನಿ ಮತ್ತೆ ನನ್ನ ಜೊತೆ ನೀವು ಇದನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ಕಲ್ತ್ಕೊಂಡು, ನಿಮಗೆ ನೆಸೆಸಿಟಿ ಇದ್ದಾಗಲೂ ಕೂಡ ಈ ನೋ ಮೇಕಪ್ ಲುಕ್ ಮೇಕಪ್ನ ಮಾಡಿಕೊಂಡು ಫುಲ್ ಮಿಂಚ್ಬಿಟ್ಟಿರಂತೆ ನಿಮ್ಮ ಎಲ್ಲ ಪಾರ್ಟಿ ಫಂಕ್ಷನ್ಸಲ್ಲಿ ಅಲ್ವಾ? ಮತ್ತು ಇದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಮತ್ತು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಾದರೂ ಹೆಚ್ಚಿನ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಮೂಲಕ ಕೇಳಿ, ಓಕೆನಾ? ಮತ್ತು ಬೇಗ ಹೋಗಿ ರೆಡಿ ಆಗೋಣ. ನಾವು ಮೇಕಪ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ತುಂಬ ಮುಖ್ಯ ಏನು ಅಂತಂದರೆ ಮಾಯ್ಶ್ಚರೈಸರ್ ಮಾಡ್ಕೊಳ್ಳೋದು. ಯೂಶಲ್ ಆಗಿ ನಂದು ನಾರ್ಮಲ್ ಸ್ಕಿನ್ ಇದೆ, ಮತ್ತು ಇವಾಗ ನಾನು ಬೆಳಗ್ಗೆನೆ ಸ್ನಾನ ಆಗಿದ ತಕ್ಷಣ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡಿರೋದ್ರಿಂದ ನಾನು ಮತ್ತೆ ಮಾಯ್ಶ್ಚರೈಸರ್ ಹಾಕಕ್ಕೆ ಹೋಗ್ತಿಲ್ಲ. ಬಟ್ ನಿಮ್ಮದು ತುಂಬ ಡ್ರೈ ಸ್ಕಿನ್ ಇದ್ದು ನೀವು ಈ ಥರ ನೋ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂದಾಗ ನೀವು ಮರೀದಲ್ಲೇ ನೀವು ಮಾಯ್ಶ್ಚರೈಸರ್ ಆದರೂ ಆಗಲಿ ಅಥವಾ ಫೇಸ್ ಮಾಸ್ಕ್ ಬರುತ್ತಲ್ಲ, ಸೊ ಅದನ್ನಾದರೂ ಆಗಲಿ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು. ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸ್ಕಿನ್ನಲ್ಲಿ ಒಂದು ತೇವಾಂಶ, ಮಾಯ್ಶ್ಚರೈಸರ್ ಅಂತ ಏನಂತೀವಿ, ಅದು ಕ್ರಿಯೇಟ್ ಆದಾಗ ನಮ್ಮ ಮೇಕಪ್ಪು ನೀಟಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಸೆಟಲ್ಡ್ ಆಗಿ ಕಾಣುತ್ತೆ. ಆ ಕಾರಣಕ್ಕೆ ಸೊ ನಾನು ಆಲ್ರೆಡಿ ಏನು ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ ತುಂಬ ಬೆಳಗ್ಗೆನೆ. ಸೊ ಈಗ ನಾನು ಈ ಫೇಸ್ ಮಿಸ್ಟ್ ಅಥವಾ ಮೇಕಪ್ ಸ್ಪ್ರೇ ಅಂತ ಏನಂತೀವಿ ಅದನ್ನ ಯೂಸ್ ಮಾಡಿದ್ರೆ ತುಂಬ ಯೂಸ್ಫುಲ್. ಈ ಮೇಕಪ್ಪು ಸೆಟಲ್ಡ್ ಆಗಿ ಕಾಣುತ್ತೆ. ಆ ಕಾರಣಕ್ಕೆ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳ್ದಂಗೆ ಯಾವತ್ತೂ ಅಷ್ಟೇ ನಾವು ಫೇಸ್ ಸ್ಪ್ರೇಗಳು ಯೂಸ್ ಮಾಡಿದಾಗ ಆದಷ್ಟು ದೂರದಿಂದನೇ ಸ್ಪ್ರೇ ಮಾಡಬೇಕು ಫೇಸ್ ಮೇಲೆ. ಇದರಿಂದ ಏನಾಗುತ್ತೆ, ನಮ್ಮ ಫೇಸು ಇನ್ನೂ ಹೆಚ್ಚದಾಗಿ ಮಾಯ್ಶ್ಚರೈಸ್ ಆಗುತ್ತೆ ನಮ್ಮ ಸ್ಕಿನ್ಗೆ. ಸೊ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಫುಲ್ ಒಂದು 2 ಮಿನಿಟ್ಸ್ ಬಿಡಿ, ಅದು ಡ್ರೈ ಆಗಲಿ ನಿಮ್ಮ ಫೇಸಲ್ಲಿ ಹಾಕ್ಕೊಂಡಿರೋ ಸ್ಪ್ರೇ. ಅದಾದಮೇಲೆ ನೀವು ತುಂಬ ಬಿಸಿಲಿಗೆ ಹೋಗ್ತಿದ್ದೀರಾ ಅಂದಾಗ ಮರಿದಲ್ಲೇ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಈಗ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ನಾನೇನು ಬಿಸಿಲಿಗೆ ಹೋಗ್ತಿಲ್ಲ ಈಗ, ಮತ್ತು ವೆದರು ಕೂಡ ಕೂಲ್ ಆಗಿದೆ. ಆ ಕಾರಣಕ್ಕೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿಲ್ಲ. ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಟೈಯೋ ಅಂತ ಹೇಳ್ಬಿಟ್ಟು, ನಾನು ಎಲ್ಲ ಆಲ್ಮೋಸ್ಟ್ ನನ್ನ ವಿಡಿಯೋಗಳಲ್ಲಿ ನಾನು ಇದನ್ನೇ ಯೂಸ್ ಮಾಡೋದು, ಟೈಯೋ ಅಂತ. ತುಂಬ ಚೆನ್ನಾಗಿದೆ. ಮತ್ತೆ ಏನೋ ಫೇಸ್ಗೆ ತುಂಬ ಬೂದ್ರ ಆಯ್ತು ಸನ್ಸ್ಕ್ರೀನ್ ಹಾಕೊಂಡು ಅನ್ನೋ ಥರ ಆಗಲ್ಲ. ಸೊ ಆ ಕಾರಣಕ್ಕೆ ನೆಕ್ಸ್ಟು ಇದು ಆಪ್ಷನಲ್, ಸನ್ಸ್ಕ್ರೀನ್ ಆಪ್ಷನಲ್. ನಾವು ಮಾರ್ನಿಂಗ್ ಮೇಕಪ್ ಮಾಡ್ಕೋಬೇಕಾದ್ರೆ ವಿತೌಟ್ ಸನ್ಸ್ಕ್ರೀನ್ ನಾವು ಮೇಕಪ್ ಮಾಡ್ಕೋಬಾರ್ದು. ಸೊ ಆ ಕಾರಣಕ್ಕೆ ಇದಾದ್ಮೇಲೆ ನೆಕ್ಸ್ಟು ನಾವು ಯೂಸ್ ಮಾಡಬೇಕಾಗಿರೋದು ಸ್ಟೋಪ್ ಕ್ರೀಮ್. ಈ ಸ್ಟೋಪ್ ಕ್ರೀಮು ನಮ್ಮ ಫೇಸ್ಗೆ ಒಂಥರ ಗ್ಲೋ ಕೊಡುತ್ತೆ ಅಲ್ವಾ? ಸೊ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಇಟ್ಕೊಳುತ್ತೆ. ಆ ಕಾರಣಕ್ಕೆ ಸ್ಟೋಪ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ ನಾನು. ನೀವು ಅಷ್ಟೇ ಸ್ಟೋಪ್ ಕ್ರೀಮ್ನ ಯೂಸ್ ಮಾಡೋದು ಬಿಡೋದು ಅದು ಕೂಡ ಆಪ್ಷನಲ್. ಬಟ್ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಫೇಸಸ್ ಕೆನಡಾ ಅವ್ರದ್ದು ರೋಸ್ ಪಿಂಕ್ ಅಂತ ಹೇಳ್ಬಿಟ್ಟು ಅದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದು ಅಷ್ಟೇ ನಾವು ತುಂಬಾ ಮಿನಿಮಲ್ ಆಗಿ ತಗೋಬೇಕಾಗತ್ತೆ. ತುಂಬಾ ಹೆಚ್ಚಿದಾಗಿ ತಗೊಳ್ಳೋದು ಬೇಡ, ಆದಷ್ಟು. ಸೊ ಅದನ್ನು ಅಷ್ಟೇ ಆಲ್ ಓವರ್ ಫೇಸ್ಗೆ ನಾವು ಈ ಸ್ಟೋಪ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಇದು ಪ್ರೈಮರ್ ತರನೇ ನಮ್ಗೆ ನಮ್ಮ ಫೇಸ್ ಮೇಲೆ ವರ್ಕ್ ಆಗತ್ತೆ.
ಸೊ ಮತ್ತೇನು ನಾವು ಪ್ರೈಮರ್ ಹಾಕೋ ಅವಶ್ಯಕತೆ ಏನಿರಲ್ಲ. ಸೊ ಅದ್ರಲ್ಲಿ ಹೇಳಿರೋಂಗೆ ರೋಸ್ ಪಿಂಕ್ ಅಂತಾನೆ ಹೇಳಿರೋದಲ್ಲ. ಸೊ ಒಂಥರ ಪಿಂಕಿಶ್ ಗ್ಲೋ ಬರ್ತಿದೆ. ನನ್ನ ಸ್ಯಾರಿಗೆ ತುಂಬಾ ಒಂದು ಮ್ಯಾಚ್ ಆಗ್ತಿದೆ ಅನ್ನೋ ತರ ಫೀಲ್ ಕೊಡ್ತಿದೆ. ಸೊ ಇದನ್ನ ಅಷ್ಟೇ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ನಿಮ್ಗೆ ಎಫೆಕ್ಟ್ ಗೊತ್ತಾಗ್ತಿದೆ ಅಲ್ಲ, ಇದು ಹಚ್ಚದ ಮೇಲೆನೆ ತುಂಬಾ ಒಂದೊಂದು ಒಳ್ಳೆ ಗ್ಲೋಯಿಂಗ್ ಆಗಿ ಕಾಣುತ್ತೆ ಫೇಸ್. ಮತ್ತೆ ಸ್ವಲ್ಪ ಗ್ಲಾಸ್ ಫಿನಿಶ್ ಕೊಡುತ್ತೆ. ಏನ್ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ ಅಲ್ಲ? ಅಫ್ಕೋರ್ಸ್ ಚೆನ್ನಾಗಿ ಅನ್ಸುತ್ತೆ. ಇದಾದ ಮೇಲೆ ನಿಮ್ಗೆ ಹೆಚ್ಚಿನದಾಗಿ ಫೇಸ್ ಅಲ್ಲಿ ಪೋರ್ಸ್ ಇದ್ರೆ, ಸ್ವಲ್ಪ ಈಗ ಆಲ್ಮೋಸ್ಟ್ ಎಲ್ಲಾರ್ಗು ಪೋರ್ಸ್ ಅನ್ನೋದು ಕಾಮನ್ ಆಗೋಗಿದೆ ಅಲ್ವಾ? ಆ ಪೋರ್ಸ್ ಏನಾದ್ರೂ ಇದ್ರೆ ನಿಮ್ ಫೇಸ್ ಅಲ್ಲಿ, ನೀವು ಮರಿದಲೆ ಪೋರ್ಸ್ ಮಿನಿಮೈಸರ್ ಏನು ಪ್ರೈಮರ್ ಬರುತ್ತೆ ಅದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ನಾನು ಇಲ್ಲಿ ತಗೊಂಡಿರೋದು ಸ್ವಿಸ್ ಬ್ಯೂಟಿದು. ಸೊ ಇದ್ರದ್ದು ನಾನು ಶೇರ್ ಮಾಡಿರ್ತೀನಿ ಲಿಂಕ್, ನೀವು ಯೂಸ್ ಮಾಡಿ. ಯಾವಾಗ್ಲೂ ಅಷ್ಟೇ, ನನಗೇನು ಅಂತ ತುಂಬಾ ಇಲ್ಲ ಪೋರ್ಸು. ಸೊ ನಾನು ಜಸ್ಟ್ ನಿಮ್ಗೋಸ್ಕರ ಹೇಳ್ತಿದ್ದೀನಿ, ಇದು ಆಪ್ಷನಲ್. ನಿಮಗೆ ಪೋರ್ಸ್ ಇದ್ರೆ ಯೂಸ್ ಮಾಡಿ, ಅದರ್ವೈಸ್ ಬೇಡ. ಈ ಪೋರ್ಸ್ ಪ್ರೈಮರ್ ನಾವು ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಫೇಸ್ ನ ಮ್ಯಾಟಿ ಫಿನಿಶ್ ಬಂದ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಇದು ಆಪ್ಷನಲ್. ನಿಮಗೆ ನೆಸೆಸಿಟಿ ಇದ್ರೆ ಮಾತ್ರ ಯೂಸ್ ಮಾಡಿ, ಅದರ್ವೈಸ್ ಬೇಡ. ಇದು ಒಂಥರ ಸಿಲಿಕಾನ್ ಬೇಸ್ ಅಲ್ಲಿ ಇರುತ್ತೆ. ಸೊ ಇದನ್ನ ಯಾವಾಗ್ಲೂ ಅಷ್ಟೇ ಹಚ್ಚಾದ್ಮೇಲೆ ಎಲ್ಲಿ ನೆಸಿಟಿ ಇದೆಯಾ, ನಿಮ್ಗೆ ಎಲ್ಲಿ ಪೋರ್ಸ್ ಕವರ್ ಮಾಡ್ಕೋಬೇಕು ಅನ್ಸುತ್ತೋ ಆ ಜಾಗಕ್ಕೆ ಮಾತ್ರ ಹಚ್ಚಾದ್ಮೇಲೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದನ್ನ ನೀಟಾಗಿ ಬ್ಲೆಂಡ್ ಮಾಡಿ. ಈ ಪ್ರೈಮರು ಎಕ್ಸ್ಪೆಷಲಿ ಪೋರ್ಸ್ ಅವ್ರಿಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಇದನ್ನ ಮಿಸ್ ಮಾಡಬೇಡಿ ನಿಮ್ ಫೇಸ್ ಅಲ್ಲಿ ಏನಾದ್ರು ಪೋರ್ಸ್ ಇದ್ರೆ, ಓಕೆನಾ? ಮತ್ತೆ ಇದಾದ್ಮೇಲೆ ನೀವು ಕನ್ಸೀಲರ್ ಅಷ್ಟೇ ಆಪ್ಷನಲ್. ನಿಮ್ ಫೇಸ್ ಕ್ಲಿಯರ್ ಆಗಿದೆ ಅಂತ ಅಂದಾಗ ದಯವಿಟ್ಟು ತುಂಬಾ ಹೆವಿ ಪ್ರಾಡಕ್ಟ್ ನ ಇದಕ್ಕೆ ಯೂಸ್ ಮಾಡಬೇಡಿ. ಸೊ ಆ ಕಾರಣಕ್ಕೆ ಏನು ಕನ್ಸೀಲರ್ ಆಪ್ಷನಲ್. ನನಗೂ ಏನ್ ತುಂಬಾ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾನು ತಗೊಳ್ತಿರೋಂತ ಫೌಂಡೇಶನ್ ಕವರೇಜ್ ಇದೆ ಫೇಸ್. ಸೊ ಹಂಗಾಗಿ ತುಂಬಾ ಇಲ್ಲ. ಆದ್ರೂ ನಿಮ್ಗೊಂದು ತೋರ್ಸೋಕೆ ಅಂತ ಜಸ್ಟ್ ನಾನು ಇಲ್ಲಿ ನನ್ನ ಡಾರ್ಕ್ ಸರ್ಕಲ್ ಹೈಡ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ತುಂಬಾ ಮಿನಿಮೈಸ್ ಆಗಿ ಯೂಸ್ ಮಾಡ್ಬೇಕು. ತುಂಬಾ ಹೆವಿ ಕೇಕಿ ಮಾಡ್ಕೋಬೇಡಿ ಆದಷ್ಟು. ಸೊ ಇದಾದ್ಮೇಲೆ ನಾನು ನಿಮ್ಗೆ ಎಲ್ಲ ನನ್ನ ವಿಡಿಯೋಗಳಲ್ಲೂ ಹೇಳ್ದಂಗೆ ನಾನು ಆದಷ್ಟು ಬೆರಳುಗಳಿಂದನೇ ನಾನು ನನ್ನ ಪ್ರಾಡಕ್ಟ್ಗಳನ್ನ ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ ನನ್ನ ಫೇಸ್ಗೆ. ಇದನ್ನ ನೀವು ಮಾಡ್ಕೊಳ್ಳೋದಕ್ಕಾದ್ರೂ ಅಷ್ಟೇ, ಮತ್ತೆ ಬೇರೆಯವ್ರಿಗೆ, ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ದು ಬೇರೆಯವ್ರಿಗೆ ಮಾಡೋದಾದ್ರೂ ಅಷ್ಟೇ, ನೀವು ಇದೇ ಟೆಕ್ನಿಕಲ್ಲೇ ನೋ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿ. ಆಮೇಲೆ ಮೇನ್ ಏನ್ ಗೊತ್ತಾ, ನೀವು ಆದಷ್ಟು ಪ್ರಾಡಕ್ಟ್ ನ ಮೇಲಿಂದ ಮೇಲೆ ಹಾಕ್ಬೇಡಿ. ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನೀವು ಒಂದು ಸ್ವಲ್ಪ ಟೈಮ್ ಕೊಡಿ, ಅದು ಸೆಟಲ್ ಆಗ್ಲಿ, ಒಂಚೂರು ಡ್ರೈ ಆಗ್ಲಿ. ಸೊ ಆ ಕಾರಣಕ್ಕೆ ಕನ್ಸೀಲರ್ ಯೂಸ್ ಮಾಡಿದ್ದು ಫಾರೆವರ್ 52ದು. ಸೊ ಮೀಡಿಯಂ ಶೇಡು. ನಾನು ಈಗ ಫೌಂಡೇಶನ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಮ್ಯಾಕ್ ಇಂದು ಶೇಡ್ ಬಂದ್ಬಿಟ್ಟು ನಂದು ಮೀಡಿಯಂ ಆಗಿರೋದ್ರಿಂದ NC42 ನಾನು ತಗೊಂಡಿದ್ದೀನಿ. ಸೊ ನೀವು ಮ್ಯಾಕೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು ಯಾವ ಒಂದು ಫೌಂಡೇಶನ್ ನೀವು ಯೂಸ್ ಮಾಡ್ತಿದ್ದೀರಾ ನಿಮ್ಮ ಸ್ಕಿನ್ಗೆ ಹೊಂದೋ ಅಂಥದ್ದು, ಸೊ ನೀವು ಅದನ್ನ ಯೂಸ್ ಮಾಡ್ಬೋದು. ನನಗೆ ಮ್ಯಾಕ್ ನನ್ನ ಹತ್ರ ಅವೈಲಬಲ್ ಇದ್ದಿದ್ರಿಂದ ನಾನು ಮ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ. ಮತ್ತೆ ಯಾವಾಗ್ಲೂ ಅಷ್ಟೇ, ನಾವು ಮಾಡ್ಕೊಳ್ತಿರೋದು ಹೆವಿ ಮೇಕಪ್ ಅಲ್ದಲ್ಲೇ ಇರೋದ್ರಿಂದ ಆದಷ್ಟು ನಾವು ಪ್ರಾಡಕ್ಟ್ನ ತುಂಬಾ ಕಮ್ಮಿ ಪ್ರಾಡಕ್ಟ್ನೇ ತಗೋಬೇಕು. ಸೊ ನಾನು ಅಷ್ಟೇ, ಬೇಕಂದ್ರೆ ನೀವು ಇದೇ ತರ ನಿಮ್ಮ ಕೈಯಲ್ಲಾಗ್ಲಿ ಒಂದು ತುಂಬಾ ಕಮ್ಮಿ ಕ್ವಾಂಟಿಟಿ ನೋಡಿ, ನಾನು ಎಷ್ಟು ಕಮ್ಮಿ ತಗೊಂಡಿದ್ದೀನಿ. ಸೊ ಇಷ್ಟಲ್ಲೇ, ಇದು ಹೇಳ್ಬೇಕಂದ್ರೆ ಇದು ಜಾಸ್ತಿ ಆಯ್ತು. ಸೊ ಇದ್ರಲ್ಲೇನೆ ನೀಟಾಗಿ ಎಲ್ಲಾ ಕಡೆ ಡಾಟ್ ಮಾಡ್ಕೊಳ್ಳಿ. ಇದು ಮ್ಯಾಕ್ ಏನಂದ್ರೆ, ಮ್ಯಾಕ್ ಒಳ್ಳೆ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋಯಿಂಗ್ ಕೊಡುತ್ತೆ. ಆದ್ರೆ ಏನಂದ್ರೆ ಇದು ಮೀಡಿಯಂ ಕವರೇಜ್ ಇರುತ್ತೆ, ತುಂಬಾ ಕವರೇಜಿಂಗ್ ಕೊಡಲ್ಲ. ಸೊ ತುಂಬಾ ಲೈಟ್ ವೈಟ್ ಇರುತ್ತೆ ಇದು. ಮತ್ತೆ ಇದು ಏನಿದ್ರು
ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಫೌಂಡೇಶನ್. ಸೊ ಇದನ್ನು ಅಷ್ಟೇ ನಾನು ಎಲ್ಲದ್ರಲ್ಲಿ ಹೇಳ್ದಂಗೆ ನಾನು ಈ ತರ ಡ್ಯಾಪ್ ಡ್ಯಾಪ್ ಮಾಡಿ ನನ್ನ ಫೌಂಡೇಶನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ನನ್ನ ಕನ್ಸೀಲರ್ ಅಪ್ಲೈ ಆದ್ಮೇಲೆ ಒಂದು 2 ಮಿನಿಟ್ಸ್ ನಾನು ಬಿಟ್ಟಿದ್ದೆ, ಸ್ವಲ್ಪ ಕನ್ಸೀಲರ್ ಎಲ್ಲ ಸೆಟಲ್ ಆಗಲಿ ಅನ್ನೋ ಕಾರಣಕ್ಕೆ. ಸೊ ಅದಾದ್ಮೇಲೆ ಸ್ವಲ್ಪ ಹಂಗೆ ಕಿವಿ ಹಿಂಭಾಗಕ್ಕೆ, ಕಿವಿಗೆ, ಕತ್ತಿಗೆ ಇದನ್ನ ಮರಿಬೇಡಿ. ಯಾಕೆಂದ್ರೆ ನಮ್ ಫೇಸ್ ಒಂದ್ ಕಲರು ಮತ್ತೆ ಬೇರೆ ಭಾಗಗಳು ಒಂದ್ ಕಲರು ಕಾಣ್ಬಾರ್ದಲ್ವಾ, ಆ ಕಾರಣಕ್ಕೆ. ಎಷ್ಟು ನಾವು ಕಮ್ಮಿ ತಗೊಳ್ತೀವೋ ಅಷ್ಟು ಫಿನಿಶಿಂಗು ನೀಟಾಗಿ ಬರುತ್ತೆ. ಮತ್ತೆ ಬೇಕನ್ಸಿದ್ರೆ ಹಾಕೋಬಹುದಲ್ವಾ, ಬಟ್ ತುಂಬಾ ಹೆವಿ ಆದ್ರೆ ಅದನ್ನ ತೆಗಿಯೋದು ಮತ್ತೆ ನೀಟ್ ಫಿನಿಶಿಂಗ್ ಕೊಡೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನೀವು ಯೂಸ್ ಮಾಡ್ಬೇಕಾದ್ರೇನೆ ಪ್ರಾಡಕ್ಟ್ನ ಕಮ್ಮಿ ತಗೊಳ್ಳಿ, ವೇಸ್ಟು ಆಗಲ್ಲ, ನೀಟಾಗಿ ನಿಮ್ಮ ಮೇಕಪ್ಪು ನೀಟಾಗಿ ಮೂವ್ ಆಗುತ್ತೆ. ಆ ಕಾರಣಕ್ಕೆ ನೀವು ಕೈಯಲ್ಲೇ ನಿಮ್ಮ ಏನು ನಿಮ್ಮ ಫೌಂಡೇಶನ್ ನಿಮ್ಮ ಪ್ರಾಡಕ್ಟ್ಗಳನ್ನ ಬ್ಲೆಂಡ್ ಮಾಡಬೇಕು ಅಂತ ಏನಿಲ್ಲ. ನಿಮ್ ಖುಷಿ, ನಿಮ್ಗೆ ಯಾವ ತರ ಬೇಕಾದ್ರೂ ಕಂಫರ್ಟೋ ಅದನ್ನ ಮಾಡ್ಬೋದು. ನಾನು ಕೈಯಲ್ಲಿ ಮಾಡ್ಕೊಳ್ತೀನಿ. ಅದಲ್ದಲ್ಲೇ ಈ ತರ ಸುಮಾರು ಬ್ರಷ್ಗಳು ಬರುತ್ತೆ, ಈ ತರ ಫೌಂಡೇಶನ್ ಅಪ್ಲೈ ಮಾಡೋದು ಈ ತರ ಎಲ್ಲ. ಸೊ ಇದ್ರಲ್ಲಿ ನೀವು ಬೇಕಂದ್ರೆ ನೀಟಾಗಿ ಬ್ಲೆಂಡ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ಏನಾಗತ್ತೆ, ನೀಟಾಗಿ ಎಕ್ಸ್ಟ್ರಾ ಇರೋದು ಕೂಡ. ನಾನು ಎಕ್ಸ್ಪೆಷಲಿ ಇದನ್ನ ಈ ತರ ಬ್ರಷ್ನ ನಾನು ಬ್ರೈಡ್ಗಳಿಗೆ ಯೂಸ್ ಮಾಡ್ತೀನಿ. ಅದು ತುಂಬಾ ಅವ್ರ ಸ್ಕಿನ್ ತುಂಬಾ ಕ್ಲಾರಿಟಿ ಇರೋಂಥವ್ರಿಗಂತೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ತರ ಬ್ರಷ್ಗಳು ಅಂದ್ರೆ ನೀಟಾಗಿ ಎಷ್ಟು ನೆಸಿಟಿ ಇದೆಯೋ ಅಷ್ಟು ಪ್ರಾಡಕ್ಟ್ ನ ಮಾತ್ರ ಇದು ಸ್ಕಿನ್ ಮೇಲೆ ಉಳಿಸುತ್ತೆ. ಸೊ ಆ ಕಾರಣಕ್ಕೆ ಇದನ್ನ ನಾನು ಯೂಸ್ ಮಾಡ್ತೀನಿ. ನೋಡಿ, ಎಲ್ಲೂ ಒಂಚೂರು ಹೆವಿ ಅನ್ನಿಸ್ತಿಲ್ಲ ನನ್ನ ಫೌಂಡೇಶನ್. ಯಾವತ್ತೂ ಅಷ್ಟೇ ನಾವು ಒಂದು ಕಣ್ಣಿಗೆ ಮತ್ತೆ ಲಿಪ್ಸ್ಗೆ ಹಚ್ಚೋದಕ್ಕಿಂತ ಮುಂಚೆ ನಮ್ಮ ಮೇಕಪ್ ತುಂಬಾ ಹೆವಿ ಅನ್ಸುತ್ತೆ. ಅದು ನೋ ಮೇಕಪ್ ಲುಕ್ ಆಗಿರ್ಲಿ, ನಾರ್ಮಲ್ ಮೇಕಪ್ ಆಗಿರ್ಲಿ, ಲಿಪ್ಸ್ಟಿಕ್ ಬಿದ್ರೇನೆ ಆ ಮೇಕಪ್ ಏನಿದೆ, ಆ ಫೌಂಡೇಶನ್ ಅದೆಲ್ಲ ಬೇಸು ತುಂಬಾ ಸೆಟಲ್ಡ್ ಆಗಿ ಕಾಣುತ್ತೆ. ಇದಾದ್ಮೇಲೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ನಾವು ಒಂದು ಮುಖ್ಯವಾಗಿ ಗಮನಿಸ್ಬೇಕಾಗಿರೋಂತ ಅಂಶ ಏನಂತಂದ್ರೆ, ಇದೆಲ್ಲ ಆದ್ಮೇಲೆ ನಾವು ಕಾಂಪ್ಯಾಕ್ಟ್ ನ ಯೂಸ್ ಮಾಡಬಾರ್ದು. ನೋ ಮೇಕಪ್ ಲುಕ್ಗೆ ನಾವು ಕಾಂಪ್ಯಾಕ್ಟ್ ನ ಯೂಸ್ ಮಾಡಬಾರ್ದು. ಅದ್ರ ಬದಲು ನೀವು ವೈಟ್ ಪೌಡರ್ ಬರುತ್ತಲ್ವಾ, ನಿಮ್ ಮನೇಲೇ ಇರೋಂತ ಪಾಂಚ್ ಪೌಡರ್ ಆದ್ರೂ ಆಯ್ತು, ಇಲ್ಲ ಟ್ರಾನ್ಸ್ಲೂಷನ್ ಪೌಡರ್ ಆದ್ರೂ ಆಯ್ತು, ಯಾವ್ದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ನನ್ನ ಫೇಸ್ಗೆ ಹೊಂದುವಂತ ಒಂದು ಲ್ಯಾಕ್ಮಿ ರೋಸ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಅದು ಹೇಳದ್ನಲ್ಲ, ಲ್ಯಾಕ್ಮಿದು ಲೂಸ್ ಪೌಡರು ರೋಸ್, ಅದನ್ನ ಎಲ್ಲಿಗೆ ನೆಸಿಟಿದೆಯೋ ಅಲ್ಲಿಗೆ ಮಾತ್ರ ಹಾಕ್ಬೇಕು. ಇದೇನಂದ್ರೆ ನೀಟಾಗಿ ನಮ್ಮ ಮೇಕಪ್ನ ಇನ್ನೊಂದ್ಸತಿ ಸೆಟ್ ಮಾಡುತ್ತೆ. ಸೆಟ್ ಮಾಡೋದಕ್ಕೋಸ್ಕರ ಅಷ್ಟೇ ಇದನ್ನ ನಾವು ಯೂಸ್ ಮಾಡ್ತಿರೋದು. ನಾನು ಇಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿಲ್ಲ, ಜಸ್ಟ್ ತುಂಬಾ ಲೈಟ್ ಆಗಿರುವಂತ ಒಂದು ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಹೇಳದ್ನಲ್ಲ, ನಿಮ್ಮ ಒಂದು ಸ್ಕಿನ್ಗೆ ಯಾವುದು ತುಂಬಾ ಮ್ಯಾಚ್ ಆಗುತ್ತೋ ಆ ತರದೊಂದು ವೈಟ್ ಪೌಡರ್ ಆದ್ರೂ ಆಯ್ತು, ಅಥವಾ ಈ ತರ ಲೂಸ್ ಪೌಡರ್ ಆದ್ರೂ ಆಯ್ತು ಯೂಸ್ ಮಾಡಿ. ಕೆಲವರು ಸ್ವಲ್ಪ ಡಸ್ಕಿ ಸ್ಕಿನ್ ಅವರು ಇದು ಬರುತ್ತೆ, ಯಾವುದು ಬನಾನಾ ಪೌಡರ್ ಅಂತ ಬರುತ್ತೆ. ಸೊ ಅದನ್ನ ಯೂಸ್ ಮಾಡಿ, ತುಂಬಾ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಬನಾನಾ ಪೌಡರ್ ಅಂತ ಎಲ್ಲಾ ಬ್ರ್ಯಾಂಡ್ಗಳಲ್ಲೂ ಸಿಗುತ್ತೆ. ಸೊ ನೋಡಿ, ಆದಷ್ಟು ನಿಮ್ಗೆ ಎಲ್ಲಿ ಸ್ವಲ್ಪ ಕವರೇಜಿಂಗ್ ಬೇಕು ಅನ್ಸುತ್ತೋ ಅಲ್ಲಿ ಇದರಿಂದನೇ ಒಂಚೂರು ಹೆವಿ ಮಾಡ್ಕೊಳ್ಳಿ ಸಾಕು. ತುಂಬಾ ಎಲ್ಲೂ ಹೆವಿ ಪ್ರಾಡಕ್ಟ್ ನ ಯೂಸ್ ಮಾಡೋದು ಬೇಡ. ನಿಮ್ಗೆ ಎಲ್ಲಿ ತುಂಬಾ ನೀಡ್ ಇರುತ್ತೋ ಆ ತರ ಒಂದು ಬ್ರಷ್ ಸಹಾಯದಿಂದ ನೀವು ಮಾಡ್ಕೋಬಹುದು. ಆ ತರ ಚಿಕ್ಕ ಬ್ರಷ್ ಅಂತ ಅಲ್ಲ, ಈ ತರ ಪೌಡರ್ ಬ್ರಷ್ ಇಂದನೂ ಕೂಡ ಮಾಡ್ಕೊಳ್ಳಿ, ಬಟ್ ನೀಟಾಗಿ ಅಪ್ಲೈ ಮಾಡಿ. ಯಾಕೆಂದ್ರೆ ನಮ್ಮ ಫೇಸ್ನ ನಾವು ಎಷ್ಟು ಲೈಟ್ ಆಗಿ ಇಟ್ಕೊಳ್ತೀವೋ, ಲೈಟ್ ಅಂದ್ರೆ ಕಮ್ಮಿ ಪ್ರಾಡಕ್ಟ್ ಹಾಕ್ತಿವೋ ಅಷ್ಟು ಅದು ನೋ ಮೇಕಪ್ ಲುಕ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಆ ಕಾರಣಕ್ಕೆ
ಏನ್ ಅನ್ನಿಸ್ತಿದೆ? ತುಂಬಾ ಹೆವಿ ಹೆವಿ ಅನ್ನಿಸ್ತಿದ್ಯಾ ಫೇಸು? ಇಲ್ಲ ಅಲ್ಲ. ಸೊ ಇದಾದ್ಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು, ಇಷ್ಟೆಲ್ಲ ಆಯ್ತು. ನಾವೀಗ ಒಂದ್ ಸ್ವಲ್ಪ ಮೇಕಪ್ಗಳಲ್ಲಿ ಬ್ಲಷು ಎಲ್ಲ ಹಾಕ್ತಿವಲ್ವಾ? ಸೊ ಇಲ್ಲೂ ಬ್ಲಷ್ ಹಾಕ್ತಿವಿ, ಬಟ್ ಯಾವ ತರ ಹಾಕ್ತಿವಿ ಅನ್ನೋದೊಂದು ಇದು ನಾವು ತಿಳ್ಕೊಳ್ಳೇಬೇಕು ನೋ ಮೇಕಪ್ ಲುಕ್ ಅಲ್ಲಿ. ತುಂಬಾ ಪೌಡರ್ ಬ್ಲಷ್ ನ ಇಲ್ಲಿ ಯೂಸ್ ಮಾಡೋದಕ್ಕಿಂತ ನಾವು ಈ ತರ ಕ್ರೀಮಿ ಬರುತ್ತೆ. ಸೊ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಈ ತರ ನ್ಯೂಡ್ ಶೇಡಿಂದು ಲಿಪ್ಸ್ಟಿಕ್ ಇದ್ರೂ ಆಯ್ತು. ಸೊ ಏನು ಪ್ರಾಬ್ಲಮ್ ಇಲ್ಲ, ಲಿಪ್ಸ್ಟಿಕ್ ನಾದ್ರೂ ಯೂಸ್ ಮಾಡಿ. ಆದಷ್ಟು ತುಂಬಾ ಕಡಿಮೆ, ಜಸ್ಟ್ ಎಲ್ಲಿ ನೆಸಿಟಿ ಇದೆಯೋ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡಿ. ಏನಾಗತ್ತೆ ಇದರಿಂದ? ನಿಮ್ಗೆ ತುಂಬಾನೇ ಒಂಥರ ನ್ಯಾಚುರಲ್ ಪಿಂಕ್ ನಿಮ್ ಫೇಸ್ ಅಲ್ಲಿ ಕಾಣುತ್ತೆ. ಆ ಕಾರಣಕ್ಕೆ ನಾನು ಅಪ್ಲೈ ಮಾಡ್ತಿರೋ ವೇ ಗೊತ್ತಾಗ್ತಿದೆ ಅಲ್ಲ? ಸೊ ಅದೇ ತರ ನೀವು ಅಪ್ಲೈ ಮಾಡಿ. ನಾವಿಲ್ಲಿ ಸ್ವಲ್ಪ ಆದಷ್ಟು ಪೌಡರ್ ಇರುವಂತ ಪ್ರಾಡಕ್ಟ್ಗಳನ್ನ ನಾವು ಇಲ್ಲಿ ಅವಾಯ್ಡ್ ಮಾಡ್ಬೇಕಾಗತ್ತೆ. ಎಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ ಅಲ್ಲ? ಸೊ ಇದನ್ನೇನೆ ನಾನು ಈಗ ನಾವು ನೋ ಮೇಕಪ್ ಲುಕ್ ಆಗಿರೋದ್ರಿಂದ ನಾವು ಕಣ್ಣ ಮೇಲೂ ಐ ಶ್ಯಾಡೋ ಏನು ಹಚ್ಚುತ್ತಿಲ್ಲ. ಸೊ ಆ ಕಾರಣಕ್ಕೆ ಇದು ನನ್ನ ಸ್ಯಾರಿಗನು ಕೂಡ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಇದ್ರಲ್ಲೇನೆ ನಾನು ಕಣ್ಣ ಮೇಲೂ ಕೂಡ ನಾನು ಅಪ್ಲೈ ಮಾಡ್ತಿದ್ದೀನಿ. ನೀವು ಮೇಕಪ್ ಆರ್ಟಿಸ್ಟ್ಗಳಾಗಿದ್ರೆ ಇದನ್ನ ನಿಮ್ಮ ಹತ್ರ ಎಲ್ಲ ಐ ಶ್ಯಾಡೋ ಪ್ಯಾಲೆಟ್ ಇರುತ್ತೆ. ಸೊ ನಿಮ್ಗೆ ಯಾವುದು ನ್ಯೂಡ್ ಶೇಡ್ ಇರುತ್ತೋ ನಿಮ್ಮ ಮೇಕಪ್ ಐ ಶ್ಯಾಡೋ ಪ್ಯಾಲೆಟ್ ಅಲ್ಲಿ, ಸೊ ನೀವು ಅದನ್ನ ಯೂಸ್ ಮಾಡಿ. ತುಂಬಾ ಬೇಸಿಕ್ ಆಗಿರ್ಲಿ. ಅದರ್ವೈಸ್ ನೀವು ಈ ತರ ಲಿಪ್ಸ್ಟಿಕ್ನೇ ಯೂಸ್ ಮಾಡ್ಬೋದು. ನೋಡಿದ್ರಿ ಅಲ್ವಾ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿದೆ ಅಲ್ಲ? ಅನ್ನಿಸ್ತಿದ್ಯಾ? ಖಂಡಿತ. ಸೊ ಇಷ್ಟು ಮಾಡ್ಕೊಂಡ್ರೆ ನಿಮ್ದೊಂದು ಏನಿದೆ ಬ್ಲಷು ಐ ಶ್ಯಾಡೋ ಎಲ್ಲ ಸೆಟಲ್ಡ್ ಆಗಿ ಕಾಣುತ್ತೆ. ಮತ್ತೆ ತುಂಬಾ ಈಗ ನಾವು ಸ್ವೆಟ್ ಆದ್ರೂ ಎಲ್ಲೂ ಸ್ವೆಟ್ ಇಂದ ನಮ್ಮ ಮೇಕಪ್ ಡ್ರಾಪ್ ಆಗಲ್ಲ, ಅನ್ಇವನ್ ಅನ್ಸಲ್ಲ, ತುಂಬಾ ಚೆನ್ನಾಗಿ ಸೆಟಲ್ಡ್ ಆಗಿ ಕಾಣುತ್ತೆ. ನೋಡಿ, ಎಷ್ಟು ನೀವು ಹಿಂಗ ಅನ್ಕೊಂಡ್ರು ನಿಮ್ ಕೈಗೆ ಏನೂ ಮೆತ್ಕೊಳಲ್ಲ. ಯಾಕೆ ಅಂತಂದ್ರೆ ಇದು ತುಂಬಾ ಕಮ್ಮಿ ಪ್ರಾಡಕ್ಟ್ ನಾವು ಯೂಸ್ ಮಾಡಿದೀವಿ. ಸೊ ಆ ಕಾರಣಕ್ಕೆ ಯೂಶಲ್ ಆಗಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಯಾರಾದ್ರೂ ನಮ್ಮ ದೊಡ್ಡವರು ಅಥವಾ ಫ್ರೆಂಡ್ಸ್ ಬಂದ್ಬಿಟ್ಟು ಹಿಂಗ್ ಇಟ್ಕೊಂಡು ಹಿಂಗ್ ಅಲ್ಲಾಡಿಸ್ಬಿಡ್ತಾರೆ. ನನಗಂತೂ ಅದು ತುಂಬಾ ಆಗುತ್ತೆ. ಆದಷ್ಟು ನನ್ಗೆ ಹಿಂಗ್ ಮಾಡ್ಬಿಡ್ತಾರೆ. ಸೊ ಏನಾದ್ರು ಹೆಚ್ಚಿಂದು ನಮ್ದು ಮೇಕಪ್ ಪ್ರಾಡಕ್ಟ್ ಇದ್ದಾಗ ಏನಾಗತ್ತೆ, ಎಲ್ಲ ಹಿಂಗ್ ಅಂದಾಗ ಇಲ್ಲಿ ಮಾರ್ಕ್ ಉಳ್ಕೊಳ್ಳುತ್ತೆ. ಸೊ ನಾವ್ ಎಷ್ಟು ಕಮ್ಮಿ ಪ್ರಾಡಕ್ಟ್ ಹಾಕಿದ್ರೆ ಅಷ್ಟು ನಮಗೆ ಸ್ಕಿನ್ ಮೇಲೆ ಯಾವುದೇ ತರದ್ದು ಒಂದು ಮಾರ್ಕ್ ಬೀಳ್ತಿಲ್ಲ ಅಲ್ಲ? ಸೊ ಇಷ್ಟು ಸೆಟಲ್ಡ್ ಆಗಿದ್ರೆ ಇದು ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಆದ್ಮೇಲೆ ನಮ್ಮ ಕಣ್ಣಿಗೆ ಕಾಜಲ್ ಹಚ್ಚೋದು ಬಿಡೋದು ಆಪ್ಷನಲ್. ನಿಮಗೆ ನೆಸೆಸಿಟಿ ಇದ್ರೆ ಕಾಜಲ್ ಹಚ್ಚಿ, ಇಲ್ಲ ಅಂದ್ರೆ ಬೇಡ. ಕಾಜಲ್ ಹಚ್ಚಲಿಲ್ಲ ಅಂದ್ರೂ ತುಂಬಾ ಸೆಟಲ್ಡ್ ಆಗಿ ಕಾಣುತ್ತೆ. ಮತ್ತೆ ಹೈಬ್ರೋನು ಅಷ್ಟೇ, ಇಟ್ಸ್ ಡಿಪೆಂಡ್ಸ್. ನಿಮ್ಮ ಹೈಬ್ರೋ ಏನಾದ್ರೂ ಸ್ವಲ್ಪ ತಿನ್ನಿದ್ರೆ ಲೈಟ್ ಆಗಿ ಹೈಬ್ರೋ ಮಾಡ್ಕೊಳ್ಳಿ ಐಬ್ರೋ ಪೆನ್ಸಿಲ್ ಇಂದ. ನನಗೆ ಸ್ವಲ್ಪ ತಿನ್ನೇ ಇದೆ, ಸೊ ಹಂಗಾಗಿ ನಾನು ಅಪ್ಲೈ ಮಾಡ್ತೀನಿ. ನಾನು ಇಲ್ಲಿ ಈಗ ಯೂಸ್ ಮಾಡಿರೋದು ಶುಗರ್ ಅವ್ರದ್ದು ಐಬ್ರೋ ಡಿಫೈನರು. ಸೊ ನೀವು ಕೂಡ ನಿಮ್ಗೆ ಯಾವ್ದು ಅವೈಲಬಲ್ ಇದೆಯೋ ಇದನ್ನೇ ಹಚ್ಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಯಾವ್ದು ನೆಸಿಟಿ ಇದೆಯೋ ಅದನ್ನ ನೀವು ಯೂಸ್ ಮಾಡ್ಬೋದು. ಸೊ ಇಷ್ಟ ಆದ್ಮೇಲೆ ನಾನಿವಾಗ ಕಾಜಲ್ ನಾನು ಹಚ್ಚುತ್ತಿಲ್ಲ, ನಾನು ಹೇಳ್ದಲ್ಲ ಆಗ್ಲೇನೆ. ಸೊ ಕಾಜಲ್ ಹಚ್ಚುತ್ತಿಲ್ಲ, ನಾನು ಹಚ್ಚುತ್ತಿರೋದು ಬರೇ ಮಸ್ಕರ ಮಾತ್ರ ಹಚ್ಚುತ್ತಿದ್ದೀನಿ. ಯಾಕೆಂದ್ರೆ ನನ್ನ ಲ್ಯಾಶಸ್ ತುಂಬಾ ಚಿಕ್ಕದಾಗಿದೆ. ಮತ್ತೆ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಲ್ಯಾಶಸ್, ಸ್ವಲ್ಪ ಕಾಜಲ್ಲು ಹಚ್ಚದಲ್ಲೇ ಇದ್ದಾಗ ಮಸ್ಕರ ಹಚ್ಚಿದಾಗ ಏನಾಗತ್ತೆ, ತುಂಬಾ ನಮ್ ಕಣ್ಗಳು ಎಲಿಗೆಂಟ್ ಆಗಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಆ ಕಾರಣಕ್ಕೆ ಒಂದು ಡೀಟೇಲ್ ಆಗಿ ಕಾಣುತ್ತೆ ಕಣ್ಣಿಂದ ಒಂದು ಶೇಪ್ ಆಗ್ಲಿ ಆ ಲ್ಯಾಶಸ್ ಆಗ್ಲಿ, ಆ ಕಾರಣಕ್ಕೆ. ಸೊ ನಾನಿಲ್ಲಿ ತಗೊಂಡಿರೋದು ಮ್ಯಾಕ್ ಮಸ್ಕರ ತಗೊಂಡಿದ್ದೀನಿ. ಸೊ ನೀವು ಮ್ಯಾಕೇ ತಗೋಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ನೀವು ತಗೋಬಹುದು. ನೋಡಿ, ಈಗ ನಾರ್ಮಲ್ ಆಗಿ ಇರುತ್ತೆ ಒಂದು ಲ್ಯಾಶಸ್, ನಾವು ಮಸ್ಕರ ಅಪ್ಲೈ ಮಾಡಿದಾಗ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಗೊತ್ತಾ? ಸೊ ನೋಡಿ, ಇಲ್ಲಿ ಫೇಕ್ ಲ್ಯಾಶಸ್ ಹಾಕೋಬಹುದು, ಬಟ್ ಫೇಕ್ ಲ್ಯಾಶಸ್ ಹಾಕೊಂಡಾಗ ಏನಾಗತ್ತೆ,
ನಮ್ಮ ಮೇಕಪ್ಪು ನೋ ಮೇಕಪ್ ಅನ್ನಿಸ್ಕೊಳ್ಳಲ್ಲ, ತುಂಬ ಹೆವಿ ಕಾಣುತ್ತೆ. ಸೊ ಆ ಕಾರಣಕ್ಕೆ ನಾವು ಇಲ್ಲಿ ಮಸ್ಕರ ಒಂದನ್ನೇ ಯೂಸ್ ಮಾಡಿ ಸಾಕು. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿದೆ. ಒಂದು ನಾನು ಕಣ್ಣಿಗೆ ಮಸ್ಕರ ಹಾಕಿದ್ದೀನಿ, ಇನ್ನೊಂದು ಕಣ್ಣಿಗೆ ಮಸ್ಕರ ಹಾಕಿಲ್ಲ. ಬಟ್ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಿದೆ ಅಲ್ಲ, ಯಾವ ಫೇಕ್ ಲ್ಯಾಶಸ್ಸು ಬೇಡ. ಸೊ ಅಷ್ಟು ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಇಷ್ಟೊಂದು ಲ್ಯಾಶಸ್ ಇದೆಯಾ ಅನ್ನೋ ಅಷ್ಟು ಫೀಲ್ ಆಗ್ತಿದೆ. ಸೊ ಆ ಕಾರಣಕ್ಕೆ ಮಸ್ಕರನು ತುಂಬಾ ಮುಖ್ಯ ಆಗುತ್ತೆ ನಮ್ಮ ನೋ ಮೇಕಪ್ ಲುಕ್ಗಾಗ್ಲಿ, ನಾರ್ಮಲ್ ಲುಕ್ಗಾಗ್ಲಿ, ಮೇಕಪ್ ಲುಕ್ಗಾಗ್ಲಿ ಮಸ್ಕರ ತುಂಬಾ ಮುಖ್ಯ ಆಗತ್ತೆ. ಮತ್ತೆ ಫೇಕ್ ಲ್ಯಾಶಸ್ ಇಡೋದಾದ್ರೆ ಮಸ್ಕರ ಒಂಥರ ಆಪ್ಷನ್ ಅಂತ ಅನ್ಕೋಬಹುದು. ಬಟ್ ವಿತೌಟ್ ಫೇಕ್ ಲ್ಯಾಶಸ್ ನಾವು ಮಸ್ಕರ ಮಸ್ಟ್ ಅಂಡ್ ಶುಡ್ ಯಾವಾಗಲೂ ಯೂಸ್ ಮಾಡಲೇಬೇಕು. ಮತ್ತೆ ಇದಕ್ಕೆ ಕಾಜಲ್ ಹೆಂಗೆ ನಾನು ಆಪ್ಷನಲ್ ಅಂತ ಹೇಳಿದ್ನೋ, ಲೈನರು ಕೂಡ ತುಂಬಾ ಅದೇ ತರ ಆಪ್ಷನಲ್. ನನಗೇನೋ ತುಂಬಾ ಲೈನರ್ ಬೇಡವೇ ಬೇಡ ಅನ್ನೋ ತರ ಅನ್ನಿಸ್ತಿದೆ. ಸೊ ನಿಮಗೆ ನೆಸೆಸಿಟಿ ಇದ್ರೆ ನೀವು ಲೈನರ್ ಹಾಕಿ, ಅದರ್ವೈಸ್ ನೀವು ಲೈನರ್ ಹಾಕ್ಬಿಡಿ. ಯಾಕೆಂದ್ರೆ ನಾವಿಲ್ಲಿ ಮಾಡ್ತಿರೋದು ನೋ ಮೇಕಪ್ ಲುಕ್ ಮೇಕಪ್ ಆಗಿರೋದ್ರಿಂದ ನಾವು ಎಷ್ಟು ಕಮ್ಮಿ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿ ನಮ್ಮ ಲುಕ್ನ ಇನ್ಕ್ರೀಸ್ ಮಾಡ್ಕೊಳ್ತೀವೋ, ಸೆಟಲ್ಡ್ ಆಗಿ ಕಾಣಂಗ್ ಮಾಡ್ಕೊಳ್ತೀವೋ ಅಷ್ಟು ಉತ್ತಮ. ಸೊ ಆ ಕಾರಣಕ್ಕೆ ಇದು ಲೈನರ್ ಕೂಡ ನಿಮ್ಗೆ ಆಪ್ಷನಲ್ ಆಗಿರುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ನಮಗೂ ಉಳ್ಕೊಳ್ಳೋದು ಒಂದೇ ಒಂದು ಲಿಪ್ಸ್ಟಿಕ್ ಅಲ್ವಾ. ಲಿಪ್ಸ್ಟಿಕ್ ಅಂತೂ ತುಂಬಾನೇ ಮುಖ್ಯ ಆಗತ್ತೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಲಿಪ್ಸ್ಟಿಕ್ಗೂ ಮುಂಚೆ ನಾನು ಇನ್ನೊಂದು ನಿಮ್ಗೆ ಹೇಳ್ಬೇಕು. ನಾವು ಯಾವಾಗ್ಲೇ ಆಗ್ಲಿ ನೋ ಮೇಕಪ್ ಲುಕ್ ಅಲ್ಲಿ ಯಾವುದೇ ತರದ್ದು ಪೌಡರ್ನ, ನಾವು ಪೌಡರ್ ಇರೋಂಥ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ದಲೇ ಇರೋದ್ರಿಂದ ನಾವು ನಮ್ಮ ಫೇಸ್ಗೆ ಹೈಲೈಟರ್ ಕೂಡ ನಾವು ಪೌಡರ್ದು ಹಾಕೋದ್ ಬೇಡ. ಸೊ ಆದಷ್ಟು ಲಿಕ್ವಿಡ್ ಹೈಲೈಟರ್ನ ಯೂಸ್ ಮಾಡೋಣ. ಸೊ ಲಿಕ್ವಿಡ್ ಹೈಲೈಟರ್ ಇಲ್ಲ ಅಂತ ಅಂದ್ರೂ ನೀವು ಬೇಕಂದ್ರೆ ನೀವು ಇದೇ ಸ್ಟೋವ್ ಕ್ರೀಮ್ನ ಅಗೇನ್ ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಲಿಕ್ವಿಡ್ ಹೈಲೈಟರ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿರ್ಲಿ ಮೇಕಪ್, ತುಂಬಾ ಒಂಚೂರು ಹೆವಿ ಅನ್ಸದ್ ಬೇಡ ಅನ್ನೋದಾದ್ರೆ ನೀವು ಇದನ್ನೇ ಸ್ಟೋವ್ ಕ್ರೀಮ್ನೇ ಯೂಸ್ ಮಾಡ್ಬೋದು. ಮತ್ತೆ ಇಲ್ಲೆಲ್ಲೂ ಪೌಡರ್ ಇಲ್ದಲೇ ಇರೋದ್ರಿಂದ ನಾವು ಅಗೇನ್ ಹಿಂಗ್ ಮೇಲೆ ಹಚ್ಚಿದ್ರು ಕೂಡ ಎಲ್ಲೂ ನಮ್ಮ ಫೇಸ್ ಅಲ್ಲಿ ಕೇಕಿ ಅನ್ಸಲ್ಲ. ಸೊ ನಾವು ತುಂಬಾ ಪೌಡರ್ ಹಾಕಿದಾಗ ಹಿಂಗೆ ನಮ್ಮ ಫೇಸ್ ಮೇಲೆ ಅಗೇನ್ ಲಿಕ್ವಿಡ್ ಏನಾದ್ರು ಅಪ್ಲೈ ಮಾಡಿದಾಗ ಏನಾಗುತ್ತೆ, ತುಂಬಾ ಸತಿ ಮೇಕಪ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಪ್ಯಾಚಿ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾವು ಯಾವುದೇ ತರದ ಪೌಡರ್ ಹೆಚ್ಚಿಗೆ ಹಾಕ್ದಲೇ ಇರೋದ್ರಿಂದ ಈ ತರ ಲಿಕ್ವಿಡ್ನ ನಾವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಎಲ್ಲಿ ನಮ್ಗೆ ನೆಸಿಟಿ ಇದೆಯೋ ಆ ಭಾಗಕ್ಕೆ ಒಂಚೂರು ಹೈಲೈಟ್ ಮಾಡ್ಕೊಳ್ಳೋಣ ಸ್ಟೋವ್ ಕ್ರೀಮ್ ಇಂದ. ನೀವು ಬೇಕಂದ್ರೆ ಸ್ಟೋವ್ ಕ್ರೀಮ್ ಆದ್ರೂ ಅಗೇನ್ ಯೂಸ್ ಮಾಡಿ, ಅದರ್ವೈಸ್ ನೀವು ಲಿಕ್ವಿಡ್ ಹೈಲೈಟರ್ ಇದ್ರೆ ನಿಮ್ಮ ಹತ್ರ ಲಿಕ್ವಿಡ್ ಯೂಸ್ ಮಾಡಿ. ಬಟ್ ಪೌಡರ್ ಹೈಲೈಟರ್ ಅಂತೂ ಯೂಸ್ ಮಾಡಬೇಡಿ, ಹೆವಿ ಅನ್ನಿಸ್ಬಿಡುತ್ತೆ ಮತ್ತೆ ನ್ಯಾಚುರಲ್ ಆಗಿ ಕಾಣಲ್ಲ ಆ ಕಾರಣಕ್ಕೆ. ಸೊ ಇದಾದ್ಮೇಲೆ ಲಿಪ್ಸ್ಟಿಕ್ಕು ಅಷ್ಟೇ. ನಾವು ಯಾವಾಗ್ಲೂ ಅಷ್ಟೇ ಲಿಪ್ಸ್ಟಿಕ್ ತಗೋಬೇಕಾದ್ರೆ ಇಲ್ಲಿ ನಾವು ತುಂಬಾ ಸೆಟಲ್ ಕಲರ್ನೇ ನಾವು ಯೂಸ್ ಮಾಡ್ಬೇಕು. ಯಾಕಂದ್ರೆ ನಾವು ಮಾಡ್ಕೊಳ್ತಿರೋದು ನೋ ಮೇಕಪ್ ಲುಕ್ ಆ ಕಾರಣಕ್ಕೆ. ಸೊ ಆದಷ್ಟು ನ್ಯೂಡ್ ಶೇಡ್ಗಳನ್ನೇ ಯೂಸ್ ಮಾಡಬೇಕು. ನಾನಿಲ್ಲಿ ಲ್ಯಾಕ್ಮಿದು 925 ಪ್ರೈಮರ್ ಮ್ಯಾಟ್ ಲಿಪ್ ಕಲರ್ನ ಯೂಸ್ ಮಾಡ್ತಿದ್ದೀನಿ. ಇದರ ಶೇಡು ಕೂಡ ನಾನು ನಿಮ್ಗೆ ಇದ್ರಲ್ಲಿ ಹಾಕಿರ್ತೀನಿ. ನೀವು ಇದನ್ನೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವುದು ನ್ಯೂಡ್ ಶೇಡ್ ಇರುತ್ತೋ ಅದನ್ನ ಯೂಸ್ ಮಾಡ್ಬೋದು. ಲಿಪ್ಸ್ಟಿಕ್ ಹಾಕ್ತಲೇ ಇದ್ರೆ ನೀವು ಅನ್ಕಂಪ್ಲೀಟ್ ಅನ್ಸುತ್ತೆ ಆಕ್ಚುಲಿ ಮೇಕಪ್. ಸೊ ಆ ಕಾರಣಕ್ಕೆ ಲಾಸ್ಟ್ ಅಲ್ಲಿ ನಾನು ಲಿಪ್ಸ್ಟಿಕ್ ಹಚ್ಚುತ್ತಿದ್ದೀನಿ. ಆಮೇಲೆ ಲಿಪ್ಸ್ಟಿಕ್ನ ಇದೇ ಕಲರ್ ಹಚ್ಚಬೇಕು ಅದೇ ಕಲರ್ ಹಚ್ಚಬೇಕು ಅಂತ ಏನಿಲ್ಲ. ನಿಮ್ಮ ಸ್ಕಿನ್ಗೆ, ನಿಮ್ಮ ಫೇಸ್ಗೆ ಮತ್ತೆ ನಿಮ್ಮ ಲಿಪ್ ಕಲರ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನ ಲಿಪ್ ಕಲರ್ನ ಯೂಸ್ ಮಾಡಿ. ಕೆಲವ್ರಿಗೆ ಪಿಂಕ್ ಚೆನ್ನಾಗಿ ಕಾಣುತ್ತೆ, ಎಲ್ಲಾರ್ಗೂ ಪಿಂಕ್ ಚೆನ್ನಾಗಿ ಕಾಣಲ್ಲ. ಸೊ ಆ ಕಾರಣಕ್ಕೆ ಇದನ್ನ ಹೇಳ್ತಿದ್ದೀನಿ. ಮತ್ತೆ ನ್ಯೂಡ್ ಶೇಡು ಅಷ್ಟೇ, ಎಲ್ಲಾರ್ಗೂ ಸೂಟ್ ಆಗಲ್ಲ ನ್ಯೂಡ್ ಶೇಡು. ಸೊ ನಂದು ಲಿಪ್ಸ್ಟಿಕ್ಕು ಕೂಡ ಕಂಪ್ಲೀಟ್ ಆಯಿತು ಹಚ್ಚಿದ್ದು. ಹೆಂಗೆ ಅನ್ನಿಸ್ತಿದೆ? ಆದರೂ ನಾನು ಇವಾಗ
ಮ್ಯಾಟ್ ಫಿನಿಶೇ ತುಂಬ ಟ್ರೆಂಡಿಂಗಲ್ಲಿದೆ, ಅಫ್ಕೋರ್ಸ್ ಒಪ್ಕೊಳ್ತೀನಿ. ಬಟ್ ಯಾವಾಗಲೂ ಅಷ್ಟೇ, ನಾವು ನೋ ಮೇಕಪ್ ಲುಕ್ ಮಾಡ್ಕೊಂಡಾಗ ಒಂದು ತುಂಬ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಏನು ಅಂದರೆ, ನಾವು ಮ್ಯಾಟ್ ಲಿಪ್ಸ್ಟಿಕ್ಗಿನ್ನ ನಾವು ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ರೆ, ಲಿಕ್ವಿಡ್ ಮೀನ್ಸ್ ಗ್ಲಾಸಿ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿ ಕಾಣುತ್ತೆ. ನಮ್ಮ ಲಿಪ್ಸ್ ಆಗಲಿ ನಮ್ಮ ಮೇಕಪ್ಪು ತುಂಬ ಸೆಟಲ್ಡ್ ಆಗಿ ಕಾಣುತ್ತೆ. ಆ ಕಾರಣಕ್ಕೆ ನಾವು ಇದ್ರ ಮೇಲೆ ಲಿಪ್ ಗ್ಲಾಸ್ ಆದ್ರೂ ಹಾಕ್ಬೋದು, ಅಥವಾ ಗ್ಲಾಸಿ ಫಿನಿಶ್ ಇರುವಂತ ಲಿಪ್ಸ್ಟಿಕ್ ಆದ್ರೂ ನೀವು ಯೂಸ್ ಮಾಡ್ಬೋದು. ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ಇದ್ರ ಮೇಲೆನೆ ನಾನು ಗ್ಲಾಸ್ ಹಾಕ್ತೀನಿ, ಲಿಪ್ ಗ್ಲಾಸು. ಬಟ್ ಇದು ಲಿಪ್ ಗ್ಲಾಸು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಇದು ಯಾವ್ದ್ರ ಮೇಲಾದ್ರೂ ಮ್ಯಾಚ್ ಆಗತ್ತೆ, ನಡೆಯುತ್ತೆ. ಸೊ ಇದು ನಂದು ಎಲೆಗಲ್ದು ಲಿಪ್ ಜೆಲ್ ನಾನು ಹಾಕ್ತಿರೋದು. ಸೊ ಆದಷ್ಟು ನಾವು ಈ ತರ ನೋಡಿ ಎಷ್ಟು ಒಂಥರ ಫ್ರೆಶ್ ಲುಕ್ ಕೊಡುತ್ತೆ. ಸೊ ಆ ಕಾರಣಕ್ಕೆ ತುಂಬಾ ಸೆಟಲ್ಡ್ ಆಗಿ ಕಾಣುತ್ತೆ. ಆ ಕಾರಣಕ್ಕೆ ಇದು ತುಂಬಾ ಮುಖ್ಯ ಆಗುತ್ತೆ ನಮ್ಮ ನೋ ಮೇಕಪ್ ಲುಕ್ ನ ಮೇಕಪ್ ಅಲ್ಲಿ. ಲಿಪ್ ಜೆಲ್ ಅಥವಾ ಲಿಪ್ ಗ್ಲಾಸ್ ಮತ್ತೆ ಮಸ್ಕರಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆರಡನ್ನು ಮಿಸ್ ಮಾಡಬೇಡಿ, ಎಷ್ಟು ಸೆಟಲ್ಡ್ ಆಗಿ ಕಾಣುತ್ತೆ. ಮತ್ತೆ ನಾವು ಇದಕ್ಕೆ ಲಿಪ್ ಲೈನರ್ ಕೂಡ ಯೂಸ್ ಮಾಡಿರಲ್ಲ. ಸೊ ಆಪ್ಷನಲ್ ಲಿಪ್ ಲೈನರ್ ಕೂಡ ಕೆಲವ್ರಿಗೆ ಲಿಪ್ಸ್ ಶೇಪ್ ತುಂಬಾನೇ ಚೆನ್ನಾಗಿಲ್ಲ ಅಂದಾಗ ಸ್ವಲ್ಪ ಅದು ಕೂಡ ನ್ಯೂಡ್ ಶೇಡಿನ ಲಿಪ್ ಲೈನರ್ ಅಲ್ಲಿ ನೀವು ಡ್ರಾ ಮಾಡ್ಕೊಳ್ಳಿ ನಿಮ್ಮ ಲಿಪ್ ಶೇಪ್ ನ. ಬಟ್ ತುಂಬಾ ಹೆವಿ ತುಂಬಾ ಡಾರ್ಕರ್ ಶೇಡ್ ನ ಯೂಸ್ ಮಾಡಬೇಡಿ. ಅವಾಗ ಈ ನೋ ಮೇಕಪ್ ಲುಕ್ ಕ್ರಿಯೇಟ್ ಮಾಡಕ್ಕೆ, ನೋ ಮೇಕಪ್ ಲುಕ್ ಅಂತ ಅನ್ಸೋದೇ ಇಲ್ಲ, ನಾರ್ಮಲ್ ಮೇಕಪ್ ಲುಕ್ ಅನ್ಸ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಇನ್ನ ಸ್ಟಿಕ್ಕರ್ ಅಷ್ಟೇ ನಿಮ್ಮ ಆಪ್ಷನಲ್, ಅದು ನಿಮಗೆ ಬೇಕನ್ಸಿದ್ರೆ ನಿಮ್ಮ ಡ್ರೆಸ್ ಅಥವಾ ನಿಮ್ಮ ಸ್ಯಾರಿಗೆ ಸೂಟ್ ಆಗುತ್ತೆ ಅನ್ಸಿದ್ರೆ ನೀವು ಸ್ಟಿಕ್ಕರ್ನ ಇಟ್ಕೋಬಹುದು. ಈ ನೋ ಮೇಕಪ್ ಲುಕ್ಗೆ ಬೇಕಾಗಿರೋವಂಥದ್ದು ಒಂದು ಸಿಂಪಲ್ ಆಗಿರೋವಂಥ ಇಯರಿಂಗು, ಒಂದು ಸಿಂಪಲ್ ಆಗಿರೋವಂಥ ನೆಕ್ ಪೀಸು, ಮತ್ತು ನಮ್ಮ ಸ್ಯಾರಿಗಾಗಲಿ ನಮ್ಮ ಡ್ರೆಸ್ಗಾಗಲಿ ನಮ್ಮ ಈ ನೋ ಮೇಕಪ್ ಲುಕ್ ಮೇಕಪ್ಗೆ ಮ್ಯಾಚ್ ಆಗೋ ಥರ ಸಿಂಪಲ್ಲಾಗಿ ಲೈಟ್ ಶೇಡಿಂದು ಒಂದು ನೈಲ್ ಪಾಲಿಶ್ ಹಾಕ್ಕೊಂಡು ಒಂದು ಸಿಂಪಲ್ಲಾಗಿ ಬಿಂದಿ ಇಟ್ಕೊಂಡ್ರೆ ತುಂಬ ಕ್ಯೂಟಾಗಿ ಕಾಣುತ್ತೆ. ಮತ್ತು ಇನ್ನೊಂದು ಮುಖ್ಯ ಏನು ಅಂತ ಅಂದರೆ, ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ಅದನ್ನು ಮರಿಬಾರ್ದು. ಏನು ಅಂತಂದರೆ ನಮ್ಮ ಹೇರ್ ಡ್ರೆಸ್ಸಿಂಗು. ಮತ್ತು ಏನು ಗೊತ್ತಾ, ನಂದು ಹೇರ್ ಕಟ್ ಇರೋದ್ರಿಂದ ನನಗೆ ಆಪ್ಷನ್ನೇ ಇಲ್ಲ. ನಾನು ಇದ್ದೇ ಒಂದರಲ್ಲೇ ಟ್ರೆಡಿಷನಲ್ ಆಗಲಿ ಮಾಡರ್ನ್ ಆಗಲಿ ಪ್ರತಿಯೊಂದಕ್ಕೂ ನನಗೆ ಆಪ್ಷನ್ ಇಲ್ದಲೇ ಇರೋದ್ರಿಂದ ಇದೇ ಹೇರ್ ಸ್ಟೈಲು. ಬಟ್ ನಿಮ್ಗಳಿಗೆ ಹಂಗಿರಲ್ಲ. ಸೊ ನೀವು ಆದಷ್ಟು ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಫ್ರೀ ಹೇರ್ ಬಿಡಿ, ತುಂಬ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಕಾಂಪ್ಲಿಮೆಂಟಾಗಿ ಕಾಣುತ್ತೆ ನಿಮ್ಮ ಈ ನೋ ಮೇಕಪ್ ಲುಕ್ನ ಮೇಕಪ್ಗೆ ಅಲ್ವಾ. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ಮುಖ್ಯವಾಗಿದ್ದು, ಲೈಟಾಗಿರೋವಂಥ ಫ್ರೇಗ್ರೆನ್ಸ್ ಇರೋವಂಥ ಒಂದು ಪರ್ಫ್ಯೂಮ್ನ ಯೂಸ್ ಮಾಡಿ, ಬಾಡಿ ಸ್ಪ್ರೇನ. ಅದು ಕೂಡ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ಇನ್ನೂ ಹೆಚ್ಚಿನದೊಂದು ಪಾಯಿಂಟ್ಸ್ ಆ್ಯಡ್ ಆದಂಗೆ ಆಗತ್ತೆ ಅಲ್ವಾ. ಈ ಥರ ನೀವು ಮೇಕಪ್ ಮಾಡಿಕೊಂಡು ನಾನು ಹೇಳಿರೋ ಟಿಪ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ನೀವೊಂದು ಪಾರ್ಟಿಗಾಗಲಿ ಎಲ್ಲಾದರೂ ಹೊರಗಡೆ ಹೋದಾಗ ಜನಗಳು ತುಂಬ ನಿಮಗೇ ಒಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಲ್ವಾ. ಇಷ್ಟೆಲ್ಲ ಹೇಳ್ಕೊಟ್ಟಿರೋ ನನಗೆ ಥ್ಯಾಂಕ್ಸ್ ಹೇಳಲೇಬೇಕಲ್ವ ನೀವು. ಖಂಡಿತ ನನಗೆ ನಿಮ್ಮ ಕಮೆಂಟಲ್ಲಿ ಥ್ಯಾಂಕ್ಸ್ ಹೇಳಿ. ಮತ್ತು ನಿಮ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ, ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹೋಗ್ಬಲ್ಲ. ಬಾಯ್, ಲವ್ ಯು, ಟೇಕ್ ಕೇರ್.